ಹಿಂದೂ ರಾಷ್ಟ್ರ, ಇವತ್ತು ಹಿಂದೂ ರಾಷ್ಟ್ರ, ಮುಂದೆಯೂ ಕೂಡ ಹಿಂದೂ ರಾಷ್ಟ್ರ. ಭಾರತದ ಸಂಸ್ಕೃತಿಯ ಮೇಲೆ ಯಾರ್ಯಾರು ಗೌರವ ಇದೆಯೋ ಅವರೆಲ್ಲರೂ ಕೂಡ ಹಿಂದೂ ರಾಷ್ಟ್ರ ಎಂದೇ ಭಾವಿಸುತ್ತಾರೆ ಅಂತ. ಹಾಗಾದರೆ ಇದು ಹಿಂದೂ ರಾಷ್ಟ್ರವ, ಇದು ಜಾತ್ಯತೀತ ರಾಷ್ಟ್ರವ? ಈಗಿರುವಂತಹ ಭಾರತದ ಜಾತ್ಯತೀತ ಪರಿಕಲ್ಪನೆಗೆ ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಬದಲಾವಣೆ ಅಗತ್ಯತೆ ಇದೆಯಾ? ಹಾಗಾದರೆ ಸಂವಿಧಾನದ ಅನುಮೋದನೆ ಬೇಕಾಗಿಲ್ವಾ? ಹಾಗಾದರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಅಡಿಯಲ್ಲಿ ಹಿಂದೂ ರಾಷ್ಟ್ರ ಹೇಗಿರಲಿದೆ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹರಿರಾಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಸಂಘಟನೆಯ ಮುಖಂಡರಾದಂತಹ ಭಾಸ್ಕರನ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಪ್ರಗತಿಪರ ಚಿಂತಕರಾದಂತಹ ಶಶಿಕಾಂತ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡರಾದಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ಮುಸ್ಲಿಂ ಚಿಂತಕರ ಮುಖಂಡರು ಅಬ್ದುಲ್ ರಜಾಕ್ ಅವರು, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹರಿರಾಮ್ ಅವರೇ, ಇದು ಹಿಂದೂ ರಾಷ್ಟ್ರ ಹಿಂದೆಯೂ ಇತ್ತು, ಇವತ್ತು ಇದೆ, ಮುಂದೆಯೂ ಇದೆ. ಹಾಗಾಗಿ ಇದಕ್ಕೆ ಸಂವಿಧಾನದ ಅನುಮೋದನೆ ಬೇಕಾಗಿಲ್ಲ. ಸೂರ್ಯ ಉದಯಿಸೋದಕ್ಕೆ ಸಂವಿಧಾನದ ಅನುಮೋದನೆ ಬೇಕಾ? ಸೂರ್ಯ ಪೂರ್ವದಲ್ಲೇ ಉದಯಿಸುತ್ತಾನೆ ಅನ್ನೋದಕ್ಕೆ ಸಂವಿಧಾನದ ಅನುಮೋದನೆ ಇದೆಯೋ? ಅದು ಎಷ್ಟು ಪ್ರಾಕೃತಿಕವಾಗಿದೆಯೋ ಅಷ್ಟೇ ಪ್ರಾಕೃತಿಕವಾಗಿರುವುದು ಈ ದೇಶದಲ್ಲಿ ವಾಸಿಸುವವರೆಲ್ಲರೂ ಹಿಂದೂಗಳು. ಇದು ಹಿಂದೂ ರಾಷ್ಟ್ರ. ತಪ್ಪಿದೆ ಅನಿಸುತ್ತಾ ನಿಮಗೆ? ಇದನ್ನು ನಾವು ಎರಡು ಆ್ಯಂಗಲಲ್ಲಿ ಇದನ್ನ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಒಂದು, ಹಿಂದೂ ಅನ್ನುವಂಥದ್ದು ನೀವೊಂದು ಭೌಗೋಳಿಕವಾಗಿ ಅದನ್ನು ನೀವು ತಗೊಳ್ಳೋದಾದರೆ ಖಂಡಿತವಾಗ್ಲೂ ಕೂಡ ಭಾರತೀಯರೆಲ್ಲರೂ ಕೂಡ ಹಿಂದೂಗಳೇ. ಯಾಕಂದರೆ ಹಿಂದೂ ಅನ್ನುವಂಥ ಪದ ಬಂದಿದ್ದು ಸಿಂಧು ನಾಗರಿಕತೆ, ಅಥವಾ ಅದನ್ನು ಏನೋ ಪರ್ಷಿಯನ್ಗಳು ಬಂದಂಥ ಸಂದರ್ಭದಲ್ಲಿ ಸಿಂಧುನ ಹಿಂದೂ ಅಂತ ಹೇಳಿ ಅದು, ಹಾಗಾಗಿ ಅದು ಜಿಯೋಗ್ರಫಿಕಲ್ ಐಡೆಂಟಿಟಿ ಆಯಿತು. ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಆ ಜಿಯೋಗ್ರಫಿಕಲ್ ಐಡೆಂಟಿಟಿಯ ವಿಷಯಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ. ಆಮೇಲೆ ಹಿಂದೂನ ಒಂದು ಧರ್ಮವಂತ ತಗೊಂಡಾಗ, ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಮತ್ತು ಬಹಳ ಜನ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಹಿಂದೂ ಅಂದರೆ ಒಂದು ಧರ್ಮ ಅಲ್ಲ, ಅದೊಂದು ಜೀವನದ ಶೈಲಿ ಅಂತೇಳಿ. ಸೊ ಹಾಗೆ ನಾವು ಅದನ್ನು ತಗೊಳ್ಳೋದಾದರೆ, ಆಮೇಲೆ ಆ ಜೀವನದ ಶೈಲಿ ಅಂತ ಬಂದಾಗ ಭಾರತ ದೇಶದಲ್ಲಿ ಒಂದು ರೀತಿಯ ಜೀವನದ ಶೈಲಿ ಇಲ್ಲ. ಯಾಕಂದರೆ ಇಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳು, ಅನೇಕ ಸಂಸ್ಕೃತಿ, ಭಿನ್ನತೆಗಳು, ಏನು ಸಾವಿರಾರು ಭಿನ್ನತೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ರೀತಿ ನಾವು ಒಂದು ಥರದ ನಂಬಿಕೆಗಳನ್ನು, ಒಂದು ಥರದ ವಿಷಯಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವತ್ತರು ಅವರು ಹೇಳಿದಾಗೆ ಸೂರ್ಯ ಹುಟ್ಟಲಿಕ್ಕೆ ಸಂವಿಧಾನದ ಪರ್ಮಿಷನ್ ಬೇಕಾ ಅಂತ ಹೇಳೋದಾದರೆ, ಈ ದೇಶವು ಸೆಕ್ಯುಲರ್ ಅಂತ ಹೇಳಲಿಕ್ಕೂ ಕೂಡ ಅಷ್ಟೇ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದರೆ ದ ಫ್ಯಾಬ್ರಿಕ್ ಆಫ್ ದ ಸೊಸೈಟಿ ಆಫ್ ದಿಸ್ ಕಂಟ್ರಿ ಇಟ್ ಸೆಲ್ಫ್ ಇಸ್ ಸೆಕ್ಯುಲರ್. ಯಾಕಂದರೆ ನಾವು ಅನಾದಿ ಕಾಲದಿಂದಲೂ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಧರ್ಮ ಅಥವಾ ಒಂದು ಸಿದ್ಧಾಂತ ಅಥವಾ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಗುಂಪು ಇದಂತ ಹೇಳಿ ಒಪ್ಪದಂಥವ್ರಲ್ಲ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಪ್ರತಿ ಕಾಲಘಟ್ಟದಲ್ಲೂ ಕೂಡ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಂಸ್ಕೃತಿ, ಇದೆಲ್ಲವನ್ನು ಕೂಡ ಕಾಲಘಟ್ಟಕ್ಕೆ, ಉದಾಹರಣೆಗೆ ಚಾರ್ವಾಕರಂಥವರೇ ಇದ್ದಂಥವ್ರು ಎಲ್ಲವನ್ನು ತಿರಸ್ಕಾರ ಮಾಡ್ತದ್ದಂಥವ್ರೆ. ಮತ್ತು ಇವತ್ತು ನಾವು ಏನು ಹಿಂದೂ ಅಂತ ಪರಿಗಣಿಸ್ತೀವಿ, ಅದರೊಳಗೆ ತಗೊಂಡಾಗಲೂ ಕೂಡ ಅಷ್ಟೇ ಹಿಂದೂಗಳಂತ ಹೇಳೋರು ಕೂಡ ದೇವ್ರು ನಂಬೋರು ಇದ್ದಾರೆ, ದೇವ್ರನ್ನ ತಿರಸ್ಕಾರ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಭಿನ್ನತೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಸೆಕ್ಯುಲರಿಸಮ್ ಅಂತಕ್ಕಂಥ, ಮತ್ತು ನೀವು ಮಾತಾಡ್ತಾ ಹೇಳಿದ್ರಿ ಸೆಕ್ಯುಲರಿಸಮ್ ಅನ್ನೋದನ್ನ ಪದನ ಅಮೆಂಡ್ಮೆಂಟ್ ಮಾಡಿ ತಂದು ಅದರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಬರ್ತೀನಿ ವಾಪಸ್. ಭಾಸ್ಕರನ್ ಅವರೇ, ಈಗ ಬೇಸಿಕಲಿ ಹಿಂದೂ ರಾಷ್ಟ್ರ ಅಂದ್ರೆ ಹರಿರಾಮ್ ಅವರು ಹೇಳಿರುವ ಹಾಗೆ ಭೌಗೋಳಿಕವಾಗಿ ಈ ಪ್ರದೇಶದಲ್ಲಿ ನೆಲೆಸುವವರೆಲ್ಲರೂ ಹಿಂದೂಗಳು ಅಂತನೋ, ಅಥವಾ ಧಾರ್ಮಿಕವಾಗಿ ಹಿಂದೂ ಧರ್ಮವನ್ನ ಪಾಲಿಸುವವರ ಅತಿ ಹೆಚ್ಚು ಸಂಖ್ಯೆ ಇರೋದ್ರಿಂದ ಇದನ್ನ ಹಿಂದೂ ರಾಷ್ಟ್ರ ಅಂತನೋ, ಯಾವ ಹಿಂದೂವನ್ನ ಇಟ್ಕೊಂಡು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡಿದ್ದಾರೆ ಮೋಹನ್ ಭಾಗವತ್ ಅವರು? ನೋಡಿ, ನಮ್ಮ RSSನ ಸರ್ಸಂಘಚಾಲಕರು ಈ ದೇಶದ ಜನಸಂಖ್ಯೆಯಲ್ಲಿ 83ಕ್ಕೂ ಹೆಚ್ಚು ಪರ್ಸೆಂಟೇಜ್ ಇರೋರು ಹಿಂದೂಗಳು. ಧಾರ್ಮಿಕವಾಗಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಅವರು ಮಾತಾಡಿರೋದು.
ಮೋಹನ್ ಭಾಗವತ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಅದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಹಿಂದೂ ಅನ್ನೋ ಪದವನ್ನ ಅಥವಾ ಹಿಂದುತ್ವ ಅನ್ನೋ ಪದವನ್ನ ಸಂವಿಧಾನದಲ್ಲಿ ಸೇರಿಸದೆ ಹೋಗಲಿ, ಇದು ಹಿಂದೂ ರಾಷ್ಟ್ರ ಅಂತ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಬೇರೆ ಸಂಘ ಪರಿವಾರದ ಯಾವುದೇ ಅಂಗಸಂಸ್ಥೆಗಳು ಹಿಂದೂ ಅನ್ನೋ ಪದವನ್ನ ನಮ್ಮ ಸಂವಿಧಾನದ ಪೀಠಿಕೆ ಅಂದರೆ ಪ್ರಿಯಾಂಬಲ್ ಅಲ್ಲಿ ಸೇರಿಸಬೇಕು ಅಂತ ಹಠ ಹಿಡಿಯೋದಿಲ್ಲ ಅನ್ನೋ ಹಿಂಟನ್ನು ಅವರು ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಹಿಂದೂ ಅಂದ್ರೇನೆ ಸೆಕ್ಯುಲರ್ ಅಂದ್ರೇನೆ ಹಿಂದೂ. ಈಗ ನಮ್ಮಲ್ಲಿ ಅಲ್ಲ, ಮುಸಲ್ಮಾನರು ನೀವು ಧರ್ಮದ ಆಧಾರದ ಮೇಲೆ ಹಿಂದೂ ಆಗಬೇಕು ಅಂದ್ರೆ ಹಿಂದೂ ಧರ್ಮೀಯರು ಬಹುಸಂಖ್ಯೆಯಲ್ಲಿರೋದ್ರಿಂದ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾನೆ ತಾವು. ಖಂಡಿತ. ಹಿಂದೂ ಅಂದ್ರೇನೆ ಸೆಕ್ಯುಲರ್ ಅಂದ್ರೇನೆ ಹಿಂದೂ, ಅದಕ್ಕೆ- ಇದು ದ್ವಂದ್ವ ಅಲ್ವಾ ಅದಕ್ಕೆ ಸರ್? ಇದು ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲ. ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀವಿ. ಈಗ ನಮ್ಮಲ್ಲಿ ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಜಯಾನಿಸ್ಟ್ಗಳಿದ್ದಾರೆ, ಪಾರ್ಸಿಗಳಿದ್ದಾರೆ, ಬೌದ್ಧಿಸ್ಟರು ಇದ್ದಾರೆ, ಜೈನರಿದ್ದಾರೆ. ನಾವು ಯಾರ ಮೇಲೂ ನೀವು ಹಿಂದೂ ಧರ್ಮನೇ ನೀವು ನೆಚ್ಕೋಬೇಕು, ಇದರ ಪ್ರಕಾರನೇ ನೀವು ಜೀವನ ಮಾಡಬೇಕು ಅಂತ ಹೇಳಿ ಹಿಂದೂ ಧರ್ಮ ಯಾವತ್ತು ಯಾರ ಮೇಲೂ ಸೇಡನ್ನ ತೀರಿಸ್ಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿ ದಬ್ಬಾಳಿಕೆ ಮಾಡೋದಾಗಲಿ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಜಾತ್ಯತೀತ ರಾಷ್ಟ್ರ ಅನ್ನೋದು correct sir. ಓಪನಿಂಗ್ I do agree. ಈಗ ಕ್ರಿಶ್ಚಿಯಾನಿಟಿ ಹುಟ್ಕೊಂಡಿದ್ದು ಮಿಡ್ಲ್ ಈಸ್ಟ್ ಅಲ್ಲಿ, ಜೆರೂಸಲಮ್, ನ್ಯಾಜರೆತ್, ಬೆತ್ಲೆಹೇಮ್ ಅಲ್ಲಿ. ಇಸ್ಲಾಂ ಹುಟ್ಕೊಂಡಿದ್ದು ಮಿಡ್ಲ್ ಈಸ್ಟ್ ಅಲ್ಲೇ, ಅವರು ಅದನ್ನ ಜೆರೂಸಲಮ್ ಮತ್ತು ಸೌದಿ ಅರೇಬಿಯಾ, ಮಕ್ಕಾ, ಮದೀನಾ ಜಾಗಗಳಲ್ಲಿ ಬಂತು. ಈಗ ಕುರಾನ್ ಹುಟ್ಕೊಂಡಿದ್ದು ಅಲ್ಲೇನೆ, ಹದೀತ್ಗಳು ಹುಟ್ಕೊಂಡಿದ್ದು ಅಲ್ಲೇನೆ. ಹದೀತ್ಗಳಿಗೂ ಕುರಾನ್ಗೂ ಮತ್ತು ಬೈಬಲ್ಗೂ, ಓಲ್ಡ್ ಟೆಸ್ಟಮೆಂಟ್ಗೂ, ನ್ಯೂ ಟೆಸ್ಟಮೆಂಟ್ಗೂ, ಗಾಸ್ಪೆಲ್ಸ್ಗೂ, ರಿವಿಲೇಷನ್ಸ್ಗೂ ಈ ನಮ್ಮ ಭರತ ಖಂಡಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೂ ಸಹ ಪ್ರವಾದಿ ಮೊಹಮ್ಮದ್ ಅವರು ಬದುಕಿದ್ದಾಗಲೇ, ಅವ್ರು ಹುಟ್ಟಿದ್ದು 570ರಲ್ಲಿ, ದೇಹ ತ್ಯಾಗ ಮಾಡಿದ್ದು 632ರಲ್ಲಿ, 629ರಲ್ಲೇನೆ ಕೇರಳದಲ್ಲಿ ಟ್ರಿಸೂರ್ ಜಿಲ್ಲೆಯಲ್ಲಿ ಚೇರಾಮನ್ ಜುಮ್ಮಾ ಮಸ್ಜಿದ್ ಅಂತ ಹೇಳಿ ಅಲ್ಲಿನ ರಾಜ ಕಟ್ಟಿಕೊಟ್ಟು ಪ್ರವಾದಿಯವರು ಬದುಕಿದ್ದಾಗಲೇನೆ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ದೇಶ ಇದು. ಈ ದೇಶ ಅಂದ್ರೆ ಹಿಂದೂಗಳು ಸೆಕ್ಯುಲರ್ ಅಂದ್ರೆ ಹಿಂದೂ, ಇದು ಬಿಟ್ಟು ಬೇರೆ ಇನ್ನು ಮಾತೇ ಇಲ್ಲ. ಯಾಕಂದ್ರೆ ಈಗ ನಮ್ಮ ಮನೇಲಿ ನಾನು ಬೆಳಗ್ಗೆ ಪೂಜೆ ಮಾಡ್ತಿರ್ತೀನಿ, ನಮ್ಮ ಪಕ್ಕದ ರೋಡಲ್ಲಿ ಒಂದು ಮಸೀದಿಯಿಂದ ಆಸಾನ್ ಬರುತ್ತೆ. ನಾವು ಹೋಗ್ಬಿಟ್ಟು ಯಾವತ್ತು ಆಸಾನ್ ನಿಲ್ಸಪ್ಪ, ನಾನು ಪೂಜೆ ಮಾಡ್ತಿದ್ದೀನಿ, ಆತ್ಮಲಿಂಗ ಪೂಜೆ ಮಾಡ್ತಾ ಇದ್ದೀನಿ, ಧರ್ಮದ ಆಧಾರದ ಧರ್ಮದ ಆಧಾರದ ಮೇಲೆ ಬಹುಸಂಖ್ಯಾತರು ಇರೋದ್ರಿಂದ ಇದನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು. ಧರ್ಮದ ಆಧಾರದ ಮೇಲೆ ನಮ್ಮ ದೇಶಕ್ಕೆ ಹೆಸರಿಡಬೇಕು ಹಿಂದೂ ರಾಷ್ಟ್ರ ಅಂತ. ಹಾಗಾದ್ರೆ ಬೇರೆ ಧರ್ಮೀಯರು ಅದನ್ನೇ ಹೇಳ್ತಾ ಇರೋದು. ಹಿಂದೂ ಅಂದ್ರೆ ಎಲ್ಲರನ್ನ ಒಪ್ಪಿಕೊಳ್ಳುವವ, ಹೌದು, ಎಲ್ಲರನ್ನ ಹೌದು, ಆಲಂಗಿಸಿಕೊಳ್ಳುವವ, ಅದಕ್ಕೆ ಎಲ್ಲರಿಗೂ ಜಾತ್ಯತೀತರು ಅಂತ ಜೀವನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಹಾಗಾದ್ರೆ ಅವರ ಭಾರತ ಜೊತೆಗೆ ಅಥವಾ ಇಂಡಿಯಾಗೆ ಅದರಿಂದ ಆಗುವಂತಹ ಅಪಾಯ ಏನು? ಭಾರತ ಇಂಡಿಯಾ ಈ ಒಂದು ದೇಶದ ಹೆಸರಿನಿಂದ ಆಗುವಂತಹ ಅಪಾಯ ಏನು? ಅದ್ಯಾಕೆ ಹಿಂದೂ ರಾಷ್ಟ್ರ ಅಂತ ಬದಲಾಗಬೇಕು? ಯಾಕಾಗಬೇಕು ಅಂದ್ರೆ ನಮ್ಮ ಡಿವೈಡೆಡ್ ಇಂಡಿಯಾ ಇತ್ತಲ್ಲ, ಸ್ವಾತಂತ್ರ್ಯ ಸಿಕ್ಕದ ಮೇಲೆ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ ಆಯಿತು 1971 ಲಿಬರೇಷನ್ ಆದಮೇಲೆ ಅದು ಪಾಕಿಸ್ತಾನ ಉಳ್ಕೊಳ್ತು. ಇಸ್ಲಾಮಿಕ್ ಸ್ಟೇಟ್ ಆಫ್ ಪಾಕಿಸ್ತಾನ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ ಆದಮೇಲೆ ಸನಾತನ್ ರಿಪಬ್ಲಿಕ್ ಆಫ್ ಇಂಡಿಯಾ ಯಾಕಾಗಬಾರ್ದು? ವೈ ನಾಟ್?